ಇನ್ನ ಬೆಳಗಾವಿಯಲ್ಲಿ ಮಹಿಳೆ ಬಟ್ಟೆಯನ್ನ ಹರಿದು ಹಾಕಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿದ್ದಾರೆ ಪೊಲೀಸರು. ಮಣಿಕಂಠ, ಅಷ್ಟೇಕರ, ಇಂದ್ರಾ ಮತ್ತು ಓವಪ್ಪ ಅನ್ನುವಂತಹ ಆರೋಪಿಗಳನ್ನ ಬಂಧಿಸಿ ಈಗ ಪ್ರೊಡ್ಯೂಸ್ ಮಾಡಿದ್ದಾರೆ ನ್ಯಾಯಾಧೀಶರ ಮುಂದೆ. ರಾಜಾರೋಷವಾಗಿ ಈ ಹೆಣ್ಣು ಮಕ್ಕಳ ಮೇಲೆ ಏನು ಅಂದ್ರೆ ಏನಂತಂದ್ರೆ ಈಕೆ ವ್ಯಭಿಚಾರವನ್ನ ನಡೆಸ್ತಾ ಇರ್ತಾಳೆ ಅಂತ ಆರೋಪವನ್ನ ಮಾಡಿ ದಿನಕ್ಕೆ 50 ಜನ ಬರ್ತಾರೆ ಮನೆಗೆ, ನಮಗೆ ತಡ್ಕೊಳ್ಳೋದಕ್ಕಾಗ್ತಾ ಇಲ್ಲ, ಅದನ್ನ ನೋಡೋದಕ್ಕಾಗ್ತಾ ಇಲ್ಲ, ಹಾಗಾಗಿ ಆಕೆಯನ್ನ ಮನೆಯಿಂದ ಖಾಲಿ ಮಾಡಿಸ್ಬೇಕು ಅಂತ ನಾವೇ ಆಕೆ ಬಟ್ಟೆ ಹರಿದು ಮೈ ಮೇಲಿನ ಬಟ್ಟೆ ಕಳಚಿ ಒಡತಿ ಅಂತ ಒಪ್ಕೊಂಡಿದ್ದಾರೆ. ಈಗ ಆ ಮೂವರನ್ನು ಕೂಡ ಈಗ ಪ್ರೊಡ್ಯೂಸ್ ಮಾಡಿದ್ದಾರೆ ನೋಡಿ ನ್ಯಾಯಾಧೀಶರ ಮುಂದೆ. ಮಣಿಕಂಠ, ಅಷ್ಟೇಕರ್, ಇಂದ್ರಾ ಮತ್ತು ಹೂವಪ್ಪ ಅನ್ನೋಂತರ ಬಂಧನ ಆಗಿದೆ. ಎರಡನೇ JMFC ನ್ಯಾಯಾಲಯದ ಜಡ್ಜ್ ಮುಂದೆ ಹಾಜರುಪಡಿಸಿದ್ದಾರೆ. ಗಮನಿಸ್ತಾ ಇದ್ದೀರಿ, ವೇಶ್ಯಾವಾಟಿಕೆ ಆರೋಪವನ್ನು ಹೊರಿಸಿ ಅಕ್ಕಪಕ್ಕದ ಮನೆಯವರೇ ಮನೆಗೆ ನುಗ್ಗಿ ತಾಯಿ ಮತ್ತು ಮಗಳನ್ನ ಹೊರಗೆ ಎಳ್ಕೊಂಡು ಬಂದು ಬಟ್ಟೆ ಬಿಚ್ಚಿ ಹಲ್ಲೆಯನ್ನ ಮಾಡಿದ್ರು. ಒಂದು ಕಡೆ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ. ಇಡೀ ನಾಗರಿಕ ಸಮಾಜನೇ ತಲೆ ತಗ್ಗಿಸುವಂತಹ ಕೆಲಸ ಆಗಿತ್ತು. ಮಣಿಪುರದಲ್ಲಿ ನಾವು ಗಮನಿಸಿದ್ವಿ, ಆ ಘಟನೆಯನ್ನ ನೋಡಿ ಬಹಳ ನೊಂದ್ಕೊಂಡಿದ್ವಿ. ನೋಡಿ, ಈಗ ನಮ್ಮ ರಾಜ್ಯದಲ್ಲಿ, ಅದರಲ್ಲೂ ಮುಖ್ಯವಾಗಿ ಕುಂದಾನಗರಿ ಬೆಳಗಾವಿಯಲ್ಲೇ ಈ ರೀತಿಯಾದಂತಹ ಘಟನೆ ಆಗಿದೆ ಅಂತಂದ್ರೆ ಎಲ್ರಿಗೂ ಕೂಡ ಒಂದು ನಾಚಿಕೆಗೇಡಿನ ಸಂಗತಿ ಅಂತಾನೆ ಹೇಳ್ಬೋದು. ಆಕೆ ಕೂಡ ಹೆಣ್ಣು ಮಗಳೇ, ಅಯ್ಯಮ್ಮ ಮಾಡಿರೋಂಥವಳು ಕೂಡ ಹೆಣ್ಣು ಮಗಳೇ. ಹೆಣ್ಣು ಮಕ್ಕಳ ಬಟ್ಟೆಯನ್ನ ಬಿಚ್ಚಿ ನಡು ರಸ್ತೆಯಲ್ಲಿ ಆ ರೀತಿ ಅವಮಾನ ಮಾಡ್ತಾರೆ ಅಂತಂದ್ರೆ ನಿಜಕ್ಕೂ ಹೆಣ್ಣು ಕುಲಕ್ಕೆ ಅವಮಾನ ಅಂತಾನೆ ಹೇಳ್ಬೋದು. ನೋಡಿ, ಕೃತ್ಯದ ವಿಡಿಯೋ ಕೂಡ ಮೊಬೈಲ್ನಲ್ಲಿ ಸೆರೆಯಾಗಿದೆ. ಅವರೇ ವೈರಲ್ ಕೂಡ ಮಾಡಿಬಿಟ್ಟಿದ್ದಾರೆ. ಮಾಧ್ಯಮಗಳ ಮೂಲಕ ಮಾಹಿತಿ ತಿಳಿದ ಮಾಳಮಾರುತಿ ಪೊಲೀಸರು ದೂರನ್ನ ದಾಖಲಿಸಿಕೊಂಡಿದ್ದಾರೆ ಒಂದು ಕಡೆ. ಆದರೆ ಈಗ ವಂಟಮೂರಿ ಗ್ರಾಮದಲ್ಲಿ ಮಹಿಳೆಯನ್ನ ಬೆತ್ತಲುಗೊಳಿಸಿ ಕಂಬಕ್ಕೆ ಕಟ್ಟಿ ಹಾಕಿ ಅಮಾನುಷವಾಗಿ ಹಲ್ಲೆಯನ್ನ ಮಾಡಿರುವಂತಹ ಘಟನೆ ಜನ ಮಾನಸದಿಂದ ಮಾಸುವ ಮುನ್ನವೇ ಈಗ ಅಂತಹದ್ದೇ ಮತ್ತೊಂದು ಅಮಾನವೀಯ ಕೃತ್ಯ ನಡೆದಿದೆ. ಅಲ್ಲದೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೂವರನ್ನ ಪೊಲೀಸರು ಈಗಾಗಲೇ ಬಂಧಿಸಿದ್ದಾರೆ, ಕೋರ್ಟ್ಗೂ ಕೂಡ ಪ್ರೊಡ್ಯೂಸ್ ಮಾಡಿದ್ದಾರೆ. ಗಮನಿಸ್ತಾ ಇದ್ದೀರಾ, ಈಗಾಗಲೇ ಒಂದು ಕಡೆ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಿ ಈಗ 19 ದಿನಗಳವರೆಗೆ ಇವರಿಗೆ ನ್ಯಾಯಾಂಗ ಬಂಧನವನ್ನ ವಿಧಿಸಲಾಗಿರುವಂಥದ್ದು. ಏನೇ ಆಗಿರಬಹುದು, ಮಾತು ಮಾತಲ್ಲೇ ಇರಬೇಕು. ಅದರಲ್ಲೂ ಹೆಣ್ಣು ಮಕ್ಕಳ ಮೇಲೆ ಕೈ ಮಾಡೋದು ನಿಜಕ್ಕೂ ಕೂಡ ಬಹಳ ತಪ್ಪಿನ ಕೆಲಸ. ಇನ್ನು ವಡ್ರವಾಡಿಯಲ್ಲಿ ಈಕೆ ಏನು ತಾಯಿ ಮತ್ತು ಮಕ್ಕಳು ವೇಶ್ಯಾವಾಟಿಕೆ ಮಾಡ್ತಿದ್ದಾರೆ ಅನ್ನುವಂತಹ ಆರೋಪವನ್ನು ಹೊರಿಸಿ ಅಕ್ಕಪಕ್ಕದ ಮನೆಯವರೇ ಮನೆಗೆ ನುಗ್ಗಿ ಮನಸ್ಸೋ ಇಚ್ಛೆ ತಾಯಿ ಮಗಳನ್ನ ಹೊರಗೆ ಎಳ್ಕೊಂಡು ಬಂದು ಹೊಡೆದು ಮೈಮೇಲಿನ ಬಟ್ಟೆಯನ್ನ ಬಿಚ್ಚಿ ಹಲ್ಲೆಯನ್ನ ಮಾಡಿದ್ದಾರೆ. ಇದು ಬಹಳ ಬೇಸರದ ಸಂಗತಿ. ಅಷ್ಟೇ ಅಲ್ಲದೆ ಕೃತ್ಯದ ವಿಡಿಯೋ ಕೂಡ ಮೊಬೈಲ್ನಲ್ಲೇ ಸೆರೆ ಮಾಡಿಕೊಂಡು ಅವರೇ ವೈರಲ್ ಮಾಡಿದ್ದಾರೆ. ಮಾಧ್ಯಮಗಳ ಮೂಲಕ ಮಾಹಿತಿ ತಿಳಿದ ನಂತರ ಮಾಳಮಾರುತಿ ಪೊಲೀಸರು ದೂರನ್ನ ದಾಖಲಿಸಿಕೊಂಡ್ರು. 2 ದಿನ ಅಲ್ಲದ್ರೂ ಕೂಡ ದೂರನ್ನ ಸ್ವೀಕಾರ ಮಾಡಲಿಲ್ಲ ಅಂತ ಇತ್ತ ಸಂತ್ರಸ್ತ ಮಹಿಳೆ ಕೂಡ ಒಂದು ಕಡೆ ದೂರಿದ್ಲು. ಅದಕ್ಕೆ ಸ್ಥಳೀಯ ಶಾಸಕರು ಕೂಡ ಘಟನಾ ಸ್ಥಳಕ್ಕೆ ಭೇಟಿಯನ್ನು ನೀಡಿ ಆ ಸಂತ್ರಸ್ತೆಗೆ ಧೈರ್ಯವನ್ನ ಹೇಳುವಂತ ಕೆಲಸವನ್ನು ಕೂಡ ಮಾಡಿದ್ರು. ಬಟ್ ಇಲ್ಲಿ ಏನಾಗ್ತಾ ಇದೆ, ನಿಜಕ್ಕೂ ಕೂಡ ಅಲ್ಲಿ ವೇಶ್ಯಾವಾಟಿಕೆ ನಡೀತಾ ಇತ್ತಾ, ದಿನಕ್ಕೆ 40 ರಿಂದ 50 ಜನ ಬಂದು ಹೋಗ್ತಾ ಇದ್ರ ಏನು ಅನ್ನುವಂಥ ತನಿಖೆ ನಿಜಕ್ಕೂ ಕೂಡ ನಡಿಲೇಬೇಕಾಗಿದೆ. ಸಂತ್ರಸ್ತೆ ಮಾತ್ರ ಬಹಳ ನೊಂದುಕೊಂಡಿದ್ದಾರೆ, ಅಳಲನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ವಾಡಿಯಲ್ಲಿರುವಂತಹ ನಮ್ಮ ಮನೆಯ ಜಾಗವನ್ನ ದೇವಸ್ಥಾನಕ್ಕೆ ಬಳಸ್ಕೊಳ್ಳೋದಕ್ಕೆ ದುರುದ್ದೇಶದಿಂದ ನೆರೆಹೊರೆಯವರೇ ನನ್ನ ಮತ್ತು ನನ್ನ ತಾಯಿಯ ಸೀರೆಯನ್ನ ಬಿಚ್ಚಿ ಹಲ್ಲೆಯನ್ನ ಮಾಡಿದ್ದಾರೆ ಎನ್ನುವಂತಹ ಆರೋಪವನ್ನ ಆ ಸಂತ್ರಸ್ತ ಮಹಿಳೆ ಮಾಡ್ತಾ ಇರುವಂತದ್ದು.